Well, good morning students. So ಇವತ್ತಿನ ಕ್ಲಾಸ್ ಅಲ್ಲಿ ಮತ್ತೊಂದು ಟ್ರಾನ್ಸಾಕ್ಷನ್ ತಗೊಂಡು ಜರ್ನಲ್ ಎಂಟ್ರೀಸ್ ಅನ್ನು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಈಗಾಗಲೇ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಯಾರು ಬುಕ್ಸ್ ಫೈಲ್ ಇನ್ ದ ಬುಕ್ಸ್ ಆಫ್ ಸುರೇಶ್, ಮಿಸ್ಟರ್ ಸುರೇಶ್. ಸೊ ಸುರೇಶ್ ಅಂತ ಅಕೌಂಟ್ ಅದ, ಸುರೇಶ್ ನಾವು ಏನ್ ಮಾಡ್ತಾ ಇದೀವಿ, ಜರ್ನಲ್ ಎಂಟ್ರೀಸ್ ಅನ್ನು ಸಾಲ್ವ್ ಮಾಡ್ತಾ ಇದೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟ್ರಾನ್ಸಾಕ್ಷನ್. Started business with cash rupees 75,000. ಸೊ ಇಲ್ಲಿ ಈಗಾಗಲೇ ಪ್ರತಿ ಸಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟೆಡ್ ಆಗಿರ್ಬೋದು, ಕಮೆನ್ಸ್ ಆಗಿರ್ಬೋದು, ಬೋತ್ ಆರ್ ಸೇಮ್. ಅಂದ್ರೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಸೊ ಅದಕ್ಕೆ ಬಂಡವಾಳ ಅಂತ ಹೇಳಿ ಹೇಳ್ತೀವಿ ನಾವು. ಓಕೆ, ಸೊ ಆ ಬಂಡವಾಳಕ್ಕೆ ಅಥವಾ ಕ್ಯಾಪಿಟಲ್ ಒಂದೇ ಎಂಟ್ರಿ ಇರುತ್ತೆ, ಇದರಲ್ಲಿ ಯಾವುದೇ ಬದಲಾವಣೆ ಇರಂಗಿಲ್ಲ. ಬಿಸ್ನೆಸ್ ಕ್ಯಾಶ್ ಬರ್ತದ, ಅದು ಯಾವ ಫಾರ್ಮ್ ನಲ್ಲಿ ಬರ್ತದ, ಕ್ಯಾಪಿಟಲ್ ಫಾರ್ಮ್ ನಲ್ಲಿ ಬರ್ತದೆ. ಸೊ ದಟ್ ಇಸ್ ದ ಫಸ್ಟ್ ಜನರಲ್ ಎಂಟ್ರಿ ವಿಲ್ ಬಿ December 1st, cash account debit to capital rupees 75,000. Okay, is this clear? I will repeat once again. Started business with cash, so cash comes into the business, so it should be debited. Cash business ಬಂತು, so ಅದಕ್ಕೆ ನಾವು ಏನು ಮಾಡಿದ್ವಿ, ಅದನ್ನ ಡೆಬಿಟ್ ಮಾಡಿದ್ವಿ. To capital in the form of, ಯಾವ ಫಾರ್ಮ್ ನಲ್ಲಿ ಬಂತು, ಹಣ ಯಾವ ರೂಪದಲ್ಲಿ ಬಂತು, ಕ್ಯಾಪಿಟಲ್ ಅಥವಾ ಬಂಡವಾಳ ರೂಪದಲ್ಲಿ ಬಂತು. ಸೊ ಅದು ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಕ್ಯಾಶ್ ಜಮಾ ಆಗ್ತದೆ ಅಂತ ಅರ್ಥ. ಓಕೆ, ಸೊ ಈ ನರೇಶನ್ ಬೀಯಿಂಗ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಅದ, ಸೊ ವಿ ಆರ್ ಗೋಯಿಂಗ್ ಟು ಕಾಪಿ ಆಸ್ ಇಟ್ ಈಸ್. ಹೌದಾ? ಸೊ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಅದ, ಇದು ಎಲ್ಲಿ ತರ ನೀವು ಇದನ್ನ ಕಾಪಿ ಮಾಡಿ ಹೋಗ್ಬೇಕಂದ್ರೆ ಇದು ಸ್ವಲ್ಪ ಪ್ರಾಕ್ಟೀಸ್ ಆಗೋದನ್ನ ಕಾಪಿ ಮಾಡ್ತಾ ಹೋಗ್ಬೇಕು. ಇನ್ನು ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ ಹೆಂಗ್ ಬರ್ತಾವ ಆಸ್ ಇಟ್ ಈಸ್ ಕಾಪಿ ಮಾಡಕ್ ಬರಂಗಿಲ್ಲ. ಸೊ ಅದರಲ್ಲಿ ಬಹಳ ಎಲ್ಲ ಅಲ್ಪ ಸ್ವಲ್ಪ ಬದಲಾವಣೆಗಳು ಬರ್ತಾವ ಅಷ್ಟೇ. ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಂಗ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇನ್ನು ಪ್ರಾಕ್ಟೀಸ್ ಆಗೋದನ್ನ ನೀವು ಆಸ್ ಇಟ್ ಈಸ್ ಟ್ರಾನ್ಸಾಕ್ಷನ್ ಅನ್ನ ಬ್ರಾಕೆಟ್ ನಲ್ಲಿ ಅಥವಾ ನರೇಶನ್ ಅಂತ ಹೇಳಿ ಅದನ್ನ ಕಾಪಿ ಮಾಡಿಬಿಟ್ರೆ ಆಯ್ತು. ಓಕೆ, ನೆಕ್ಸ್ಟ್ ಏನದಪ್ಪ, ಡೇಟ್ 7 ಏನಂದ್ರೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಹೌದಾ? Purchase means we are purchasing goods. Okay, we are purchasing goods, and for that goods we are paying amount or cash. So here cash goes out from the business. So ನಾವು ಸರಕುಗಳನ್ನ ಖರೀದಿ ಮಾಡಿ ಬದಲಾಗಿ ಹಣವನ್ನ ಕೊಡ್ತಾ ಇದೀವಿ. ಸೊ ನಮ್ಮ ಕಡೆ ಏನು ಬರ್ತಾ ಇದೆ, ಏನು ಹೋಗ್ತಾ ಇದೆ, ನಮ್ಮ ಕಡೆ ಸರಕುಗಳು ಬರ್ತಾ ಇದೆ, ಕ್ಯಾಶ್ ಹೋಗ್ತಾ ಇದೆ, ನಾವು ಪೇಮೆಂಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ಸೊ ಅದಕ್ಕೆ ನಾವು ಜರ್ನಲ್ ಎಂಟ್ರಿ ಏನ್ ಕೊಡ್ತೀವಿ, purchases account debit. Purchases account debit rupees 10,000. Purchases account debit, debit column ನಲ್ಲಿ 10,000, credit column ನಲ್ಲಿ put dash. Next, to cash, debit column ನಲ್ಲಿ dash ಹಾಕೋದ, credit column ನಲ್ಲಿ 10,000. ಅಂದ್ರೆ ಇಲ್ಲಿ cash goes out. Purchases comes in means goods comes in. Purchase ಅಂದ್ರೆ ಏನು ಬೇಕಾದ್ರೂ ಪರ್ಚೇಸ್ ಮಾಡಿರ್ಬೋದು, ಗೂಡ್ಸ್ ಇರ್ಬೋದು, ಮಷಿನರಿ ಇರ್ಬೋದು, ಇಕ್ವಿಪ್ಮೆಂಟ್ಸ್ ಏನ್ ಬೇಕಾದ್ರೂ. ಓಕೆ, ಸೊ ಇಲ್ಲಿ ಪರ್ಚೇಸ್ ಮಾಡಿದ ಕೂಡಲೇ ಪರ್ಚೇಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತಾ ಇದೀವಿ. ಕ್ಯಾಶ್ ಹೋಗೇದ, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಸೊ ಇಟ್ ಶುಡ್ ಬಿ ಕ್ರೆಡಿಟೆಡ್. ನೆಕ್ಸ್ಟ್, and the narration will for this entry being purchased goods for cash. Very simple, as I have already told in the last class. Just we are going to copy the transaction itself. Okay, so being purchased goods for cash. Is it clear? Okay, next we will move to further, and the next transaction will be, that is December 9, sold goods to Swati. Sold goods to Swati. So here what happens, Suresh sold goods to Swati. Suresh ಇದ್ದವ ಸ್ವಾತಿ ಅವರಿಗೆ ಗೂಡ್ಸ್ ಅನ್ನ ಸೇಲ್ ಮಾಡಿದನು. ಸೊ ಇಲ್ಲಿ ನಮ್ಮ ಕಡೆ ಗೂಡ್ಸ್ ಹೋಯ್ತು ಸ್ವಾತಿ ಅವರಿಗೆ, ಸ್ವಾತಿ ಅವರು ನಮಗೆ ಏನ್ ಕೊಡ್ತಾರ, ಕ್ಯಾಶ್ ಅನ್ನ ಪೇಮೆಂಟ್ ಮಾಡ್ತಾರೆ. ಗೂಡ್ಸ್ ಲೈನ್ ಕೊಟ್ಟಿರ್ತಕ್ಕಂತಹ ಸರಕುಗಳಿಗೆ ಅವರು ಹಣವನ್ನ ಪಾವತಿ ಮಾಡ್ತಾರೆ. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗ್ತದೆ, ಸ್ವಾತಿ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಸ್ವಾತಿ ಇಸ್ ದ ರಿಸೀವರ್, so Swati is the example for personal account. So a person, so this is the example for personal account. Debit the receiver, so goods ಅನ್ನ ರಿಸೀವ್ ಮಾಡಿ, ಅಲ್ಲಿ ಕ್ಯಾಶ್ ಪೇಮೆಂಟ್ ಆಗಿದೆ, ಕ್ರೆಡಿಟ್ ಅಂತ ನಮಗೆ ಏನು ಹೇಳಿಲ್ಲ, ಬಟ್ ಅಲ್ಲಿ ಸ್ವಾತಿ ಅವರು ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೌದಾ? ಸೊ ನಾವಲ್ಲಿ ಸ್ವಾತಿ ಅವರನ್ನ ಹೈಲೈಟ್ ಮಾಡಬೇಕಾಗ್ತದೆ. ಸ್ವಾತಿ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಒಂದ್ ವೇಳೆ ನಮಗೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಿದ್ರೆ ನಾವೇನು ಅಂತಿದ್ವಿ, ಜನರಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್, ಕ್ಯಾಶ್ ಬಂದಿದ್ದು ತೋರಿಸ್ತಿದ್ವಿ, ಸೇಲ್ ಆಗಿತ್ತು ತೋರಿಸ್ತಾ ಇದ್ವಿ. ಹೌದಾ? ಸೊ ಇಲ್ಲಿ ಏನಾಗಿದೆ,
ಸ್ವಾತಿ ಅವರಿಗೆ ಮಾಡಿದೀವಿ. ಸ್ವಾತಿ ಇಸ್ ದ ಗೂಡ್ಸ್, ಸ್ವಾತಿ ಅವರು ಗೂಡ್ಸ್ ರಿಸೀವ್ ಮಾಡ್ತಾ ಇದ್ದಾರೆ. ಸೊ ಶಿ ಇಸ್ ದ ಗೂಡ್ಸ್ ರಿಸೀವರ್. ಹೌದಾ? ಸೊ ಇಟ್ ಶುಡ್ ಬಿ ಡೆಬಿಟೆಡ್ ಟು ಸೇಲ್ಸ್ rupees 5,000 debit and 5,000 credit. And the narration for this entry will be being sold goods to Swati. Goods ಯಾರಿಗೆ ಮಾರಾಟ ಮಾಡಿದ್ವಿ ನಾವು? ಸ್ವಾತಿ ಅವರಿಗೆ ಮಾರಾಟ ಮಾಡಿದ್ವಿ. ಸೊ ಇದನ್ನ ನಾವು ಒಂದು ಎಕ್ಸಾಂಪಲ್ ತಗೊಂಡು ನೋಡ್ಬೋದು. ಏನಂತಪ್ಪ? sold goods to Anil. ಏನಾಗುತ್ತೆ ಇದರಲ್ಲಿ? Anil account debit to sales. sold goods to Anjali. Anjali account debit to sales. sold goods to Sakshi. Sakshi account debit to sales. sold goods to Sachin. Sachin account debit to sales. ಸೊ ನಾವು ಏನ್ ಹೆಸರನ್ನ ಹೈಲೈಟ್ ಮಾಡ್ತಾ ಇದೀವಿ ಅಂದ್ರೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕ್ಯಾಶ್ ಕೊಟ್ಟೆವು ಕ್ರೆಡಿಟ್ ಅಂತ ಏನು ಹೇಳಿಲ್ಲ, ಬಟ್ ಸ್ವಾತಿ ಅವರಿಗೆ ಗೂಡ್ಸ್ ಕಳಿಸಿವಿ. ಸ್ವಾತಿ ಇಸ್ ದ ಗೂಡ್ಸ್ ರಿಸೀವರ್. ಇಷ್ಟ ನಾವು ತಿಳ್ಕೊಬೇಕಾಗಿದೆ. ಹೌದಾ? ಸೊ ಅದಕ್ಕೋಸ್ಕರ sold goods to Swati. Is it all? Okay. And the next transaction will be date 12. ಏನಿದೆ ಇದು? ಪರ್ಚೇಸ್ಡ್ ಫರ್ನಿಚರ್. ಎಷ್ಟು ಕೊಟ್ಟರು ನಮಗೆ? ಕ್ಯಾಶ್ ಕ್ರೆಡಿಟ್ ಏನು ಹೇಳಿಲ್ಲ. ಪರ್ಚೇಸ್ಡ್ ಫರ್ನಿಚರ್. It should be assumed that if they have not given cash base or credit base, we should treat it as cash base. Okay? They will give a simple entry for that, simple transaction for that. Purchased goods, purchased furniture. We should assume that it should be a cash transaction. When there is a credit transaction, they will highlight the name or they will give that name. ಅದು ಕ್ರೆಡಿಟ್ ಆದಾಗ ಅವ್ರ ಹೆಸರನ್ನೇ ಕೊಡ್ತಾರೆ. ಒಂದ್ ವೇಳೆ ಕ್ರೆಡಿಟ್ ಆಗಿರಲಿಲ್ಲ ಅಂದ್ರೆ ಅದನ್ನ ನಾವು ಏನು ತಿಳ್ಕೊಬೇಕು? ಕ್ಯಾಶ್ ಅಂತ ಹೇಳಿ ತಿಳ್ಕೊಬೇಕಾಗ್ತದೆ. ಸೊ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಸೊ ಪರ್ಚೇಸ್ ಫರ್ನಿಚರ್ ನಮಗೆ ಅಸೆಟ್ ಬಂತು, ಅಸೆಟ್ ಪರ್ಚೇಸ್ ಮಾಡಿದ್ರೆ ಫರ್ನಿಚರ್ ಇಟ್ ಇಸ್ ಫಿಕ್ಸ್ಡ್ ಅಸೆಟ್. Excuse me. So furniture account debit to cash. So we are going to pay the amount that is cash going from the business. Furniture account debit rupees 3,000 and to cash rupees credit side 3,000. And the narration will be being purchased furniture. Very simple. They have given already transaction. We are just going to copy here. Purchased furniture. And the next date December 18. ಏನಿದೆ ನೋಡಿ? ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಏನ್ ಹೇಳಿದ್ರ? ಸ್ವಾತಿ ಅವ್ರ ಕಡೆಯಿಂದ ಕ್ಯಾಶ್ ಬಂತು. ಇದು ಯಾರು ಸಪೋರ್ಟ್ ಮಾಡ್ತೀರಿ? ಸುರೇಶ್ಗೆ. ಸುರೇಶ್ಗೆ ಏನ್ ಕ್ಯಾಶ್ ಬರತ್ತಿಲ್ಲ ಅವ್ನದ್ದು ಎಲ್ಲ ಅಮೌಂಟ್ ಅವ್ರ ಕಡೆಯಿಂದ ಏನು ಹೊಂಟೈತಲ್ಲ ಅದೆಲ್ಲ ಅವ್ರ ಕ್ರೆಡಿಟ್. ಅವ್ನಿಗೆ ಏನ್ ಬರ್ತದೆ ಎಲ್ಲ ಡೆಬಿಟ್. ಅದು ಎಕ್ಸ್ಪೆನ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅವ್ನಿಗೆ ಏನಾಗ್ತದೆ ಎಲ್ಲ ಡೆಬಿಟ್. ಅವ್ರ ಕಡೆ ಏನ್ ಹೋಗ್ತದೆ ಎಲ್ಲ ಅದು ಕ್ರೆಡಿಟ್. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂದ್ರೆ ಸ್ವಾತಿ ಅವರಿಗೆ ಗೂಡ್ಸ್ ಸೇಲ್ ಮಾಡ್ಯಾರ, ಅವ್ರದ್ದು ಕ್ಯಾಶ್ ಕೊಟ್ಟಾರ, ರಿಸೀವ್ ಮಾಡ್ಕೊಂಡ್ರ. ಹೌದಾ? ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸ್ವಾತಿ. ಯಾರ ಕಡೆಯಿಂದ ಬಂತು? ಸ್ವಾತಿ ಅವ್ರ ಕಡೆಯಿಂದ ಬಂತು. ಕ್ಯಾಶ್ ರಿಸೀವ್ಡ್ ಅಂದ್ರೆ ಕ್ಯಾಶ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್. ಯಾರ ಕಡೆಯಿಂದ ಬಂತು? ಟು ಸ್ವಾತಿ. ಹೌದಾ? rupees 4,000 debit, 4,000 credit. And the narration will be for this entry being cash received from Swati. So these are the 5 journal entries regarding this problem. And the next solution will continue in the next class. Thank you.